ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೆ ಮಾದರಿಯಾಗಬೇಕೇ ಹೊರತು ಮಾರಕ ಆಗಬಾರದು. ಯಾಕಂದ್ರೆ ಇಡಿ ಅಧಿಕಾರಿಗಳಿಂದ ವೀರೇಂದ್ರ ಪಪ್ಪಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ನೀಡಿ ಈಗ ಆದೇಶ ಹೊರಡಿಸಲಾಗಿದೆ. ಆಗಸ್ಟ್ 28ರವರೆಗೂ ಕಸ್ಟಡಿಗೆ ನೀಡಿ ಈಗ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. 35ನೇ CCH ಕೋರ್ಟ್ ನ್ಯಾಯಾಧೀಶರಿಂದ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಆಗಸ್ಟ್ 28ರವರೆಗೂ ಇಡಿ ಅಧಿಕಾರಿಗಳ ಕಸ್ಟಡಿಗೆ ವೀರೇಂದ್ರ ಪಪ್ಪಿಯನ್ನು ಕೋರ್ಟ್ ಈಗ ಒಪ್ಪಿಸಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಆನ್ಲೈನ್ ಬೆಟ್ಟಿಂಗ್ ದಂಧೆ ಏನಿದೆಯಲ್ಲ, ಇದ್ರ ಬಗ್ಗೆ ಸರ್ಕಾರವೇ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುತ್ತೆ. ಅಂದರೆ ನಿಮ್ಮ ಕ್ರಮ ಯಾರ ಮೇಲೆ ಹಾಗಾದರೆ? ಕೇವಲ ಜನಸಾಮಾನ್ಯರಿಗೆ ಮಾತ್ರನಾ? ಜನಪ್ರತಿನಿಧಿಗಳಿಗೆ ಅನ್ವಯ ಆಗಲ್ವಾ ಹಾಗಾದರೆ? ನೋಡಿ, ಅವ್ರ ಮನೆಯಲ್ಲಿ ಸಿಕ್ಕಂತಹ ದುಡ್ಡು, ಆ ATM ಕಾರ್ಡ್ಗಳು, ಎಷ್ಟು ಅಕೌಂಟ್ಸ್ಗಳಿದ್ದಾವೆ, ಎಷ್ಟು ದುಡ್ಡಿದೆ, ಚಿನ್ನಾಭರಣ ಎಲ್ಲವೂ ಸಿಕ್ಕಿದೆ ಒಬ್ಬ ಶಾಸಕನ ಮನೆಯಲ್ಲಿ. ಅದಕ್ಕೆ ಹೇಳಿದ್ದು, ಯಾವುದೇ ಒಬ್ಬ ಜನಪ್ರತಿನಿಧಿಗಳು, ಅವ್ರು ಶಾಸಕರೇ ಆಗಿರಲಿ, ಸಂಸದರೇ ಆಗಿರಲಿ, ಅವರು ಯಾರೇ ಆಗಿದ್ರೂ ಕೂಡ ಜನಸಾಮಾನ್ಯರಿಗೆ ಮಾದರಿ ಆಗಿರಬೇಕು, ಮಾರಕ ಆಗಿರಬಾರ್ದು. ಒಬ್ಬ ಶಾಸಕನ ಮನೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಿಗ್ತಾ ಇದೆ ಅಂದರೆ ಇದಕ್ಕೆ ಏನು ಅರ್ಥ ಹಾಗಾದರೆ? ಇದಕ್ಕೆ ಆದಾಯ ಮೀರಿದ ಆಸ್ತಿ ಗಳಿಕೆ ಇದು. ಇಡಿ ಅಧಿಕಾರಿಗಳಿಂದ ವೀರೇಂದ್ರ ಪಪ್ಪಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಕೋರ್ಟ್ ಈಗ ಆಗಸ್ಟ್ 28ರವರೆಗೂ ಕೂಡ SIT ಕಸ್ಟಡಿ ಕೊಟ್ಟಿದೆ. ಒಂದಿಷ್ಟು ತೀವ್ರವಾದಂಥ ವಿಚಾರಣೆ ಕೂಡ ನಡೆಸುವ ಹಂತದಲ್ಲಿ ಈಗ ಇಡಿ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲಿಂದ ಬಂತು ಇವರಿಗೆ ಇಷ್ಟೆಲ್ಲ? ಒಬ್ಬ ಶಾಸಕನಾದ ಮಾತ್ರಕ್ಕೆ ಇಷ್ಟೆಲ್ಲ ಹೇಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಇವೆಲ್ಲವೂ ಕೂಡ ಈಗ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ.